ಬೆಳಗ್ಗೆ ಪೂಜೆ ಮಾಡಬೇಕು ಅಂತ ಗೊತ್ತಿಲ್ಲ. ಸಾಂಬಾರ್ ಇಸ್ ರೆಡಿ. ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ವರ್ಷಾ ರಮ್ಯಾ ವ್ಲಾಗ್ಸ್. ತುಂಬ ದಿನದಿಂದ ಅಂದ್ಕೊತಿದ್ವಿ ಯೂಟ್ಯೂಬ್ ಚಾನಲ್ ಯಾಕೆ ನಾವು ಸ್ಟಾರ್ಟ್ ಮಾಡಬಾರ್ದು ಅಂತ. ಈಗ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ, ಬಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಸ್. ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ. ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ, ನೀವು ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹಂಗೆ ಕೆಳಗೆ ಬರ್ತಾ ಅಡುಗೆ ಮಾಡೋಣ ಅಂತ ಡಿಸೈಡ್ ಮಾಡಿ. ಕೆಳಗೆ ಬರ್ತಾ ಸೊಪ್ಪು ಮತ್ತು ಹಸಿ ಕಾಳನ್ನ ಬಿಡಿಸಿಟ್ಟಿದ್ರು ನಮ್ಮಕ್ಕ. ಸೊ ಅದಕ್ಕೆ ನಾವು ಬಸ್ಸಾರು ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಅದಕ್ಕೆ ಒಂದು ಕುಕ್ಕರ್ಗೆ ಆ ಹಸಿ ಕಾಳು ಮತ್ತು ಸೊಪ್ಪು ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಾದ್ಮೇಲೆ ಏನು ಮಾಡಿದ್ವಿ ಅಂದರೆ ಅದಕ್ಕೆ ಒಂದು 3 ಕಪ್ ಆಗೋಷ್ಟು ಅಂದರೆ ಲೋಟ ಅದರಲ್ಲಿ ವಾಟ್ರನ್ನ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಉಪ್ಪು ಹಾಕಬೇಕಿತ್ತು. ಹಾಕಿದ್ವಿ. ಹಾಕಾದ್ಮೇಲೆ ಅದ್ರ ಲಿಡ್ಡನ್ನು ಕ್ಲೋಸ್ ಮಾಡಿ ಅದಕ್ಕೆ 1 ಈರುಳ್ಳಿ 2 ಟೊಮ್ಯಾಟೋನ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ಗ್ಯಾಸ್ನ ಆನ್ ಮಾಡಿ ಸೈಡಲ್ಲಿ ಈರುಳ್ಳಿನ ಸುಟ್ಕೊಂಡ್ವಿ. ಯಾಕಂದರೆ ಗ್ರೈಂಡ್ ಮಾಡೋಕ್ಕೆ ಬಸ್ಸಾರು ಮಾಡ್ತಾ ಇರೋದ್ರಿಂದ. ಅಷ್ಟರಲ್ಲಿ ವಿಜಿಲ್ 1 ಕಪ್ ತೆಂಗಿನಕಾಯಿ, 1 ಗಾತ್ರದ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಸುಟ್ಕೊಂಡಿರೋ ಆನಿಯನ್ನು, ಆಮೇಲೆ ಇದನ್ನೆಲ್ಲ ಒಂದು ಗ್ರೈಂಡರ್ಗೆ ಹಾಕ್ಕೊಂಡಾದ್ಮೇಲೆ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ ಅದು ಮೆಣಸಿನ್ಕಾಯಿ, ಆನಿಯನ್ನು, ಆಮೇಲೆ 2 ಟೊಮ್ಯಾಟೋನ ಗ್ರೈಂಡರ್ಗೆ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಬೇಯಿಸ್ಕೊಂಡಾದ್ಮೇಲೆ ಕಾಳು ಸಹ ಅದನ್ನು ಗ್ರೈಂಡ್ ಮಾಡಿ ಒಂದು ಪೇಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಸಾಂಬಾರ್ಗೆ ಬೇಕಾಗಿರೋ ಮಸಾಲೆನೆಲ್ಲ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಒಂದು ತಪ್ಪಲೆಗೆ ಸಾಂಬಾರು ಮಾಡೋಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವು, ಆಮೇಲೆ ಆನಿಯನ್ನ ಒಂದು ಸ್ವಲ್ಪ ಹಾಕ್ಕೊಂಡು ಆನಿಯನ್ ಒಂದು ಗೋಲ್ಡನ್ ಎಲ್ಲೋ ಬರೋ ಗಂಟ ಹುರ್ಕೊಳ್ಳೋಣ. ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ, ಅನ್ನಕ್ಕೂ ಇಟ್ಟಿದ್ದೇವೆ. ಊಟಕ್ಕೆ ಟೈಮ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಆಮೇಲೆ ಆ ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ, ಅಂದರೆ ಗಟ್ಟಿ ಇರುತ್ತಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸಿ ನಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ಉಪ್ಪನ್ನ ಹಾಕ್ಕೊಂಡು ಸಾಂಬಾರು ರೆಡಿ. ಉಪ್ಪನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ನೀರು ಸೋರಲಿ ಅಂತ ಒಂದು ತಪ್ಪಲೆಗೆ ಹಾಕ್ಕೊಂಡ್ವಿ. ಆಮೇಲೆ ಕಾಳಿಗೆ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಮೆಣಸಿನ್ಕಾಯಿ, ಈರುಳ್ಳಿನ ಹಾಕಿ ಹುರ್ಕೊಂಡಾದ್ಮೇಲೆ ಸೊಪ್ಪನ್ನ ಆವಾಗಲೇ ಅಲ್ಲಿ ಸೂರಿಸ್ಕೊಂಡಿದ್ವಲ್ಲ ನೀರೆಲ್ಲ ಹಾಕಿ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿನ ಹಾಕ್ಬಿಟ್ಟು, ತೆಂಗಿನಕಾಯಿ ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಹಾಕ್ಕೊಂಡಾದ್ಮೇಲೆ ಅದಕ್ಕೊಂದು ಮಿಕ್ಸ್ ಕೊಟ್ಟರೆ ನಮ್ಮ ಪಲ್ಯ ರೆಡಿ. ಸಾಂಬಾರು ಕೂಡ ರೆಡಿ, ಪಲ್ಯ ಕೂಡ ರೆಡಿ. ಇನ್ನೇನಿದ್ರು ತಿನ್ನೋದಷ್ಟೇ ಬಾಕಿ. ಆಮೇಲೆ ಸುಮ್ಮನೆ ಒಂದು ಈಚೆ ಕಡೆ ಕ್ಲಿಪ್ಪಿಂಗ್ ತೊಗೊಂಡೆ. ಆಮೇಲೆ ಸಾಂಬಾರೆಲ್ಲ ರೆಡಿ ಆದಮೇಲೆ ಮುದ್ದೆನೂ ರೆಡಿ ಆಗಿತ್ತು, ಒಂದು ತಟ್ಟೆಗೆ ಹಾಕಿ ಕೊಟ್ವಿ. ನೀವೇ ನೋಡಿದ್ರಲ್ಲ ಬಸ್ಸಾರು ಮಾಡೋದು ಎಷ್ಟು. ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದು ನಮ್ಮಪ್ಪ ಪೂಜೆ ಮಾಡಿದರು. ನಾನು ಜಸ್ಟ್ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಬೆಳಗ್ಗೆ ಎದ್ದಿದ್ದು ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡೋ ಟೈಮ್ ಬೇರೆ ಆಗಿತ್ತು. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ದೋಸೆ ಹಿಟ್ಟಿತ್ತು, ಅದಕ್ಕೆ ದೋಸೆ ಇಕ್ಕೊಂಡಾದ್ಮೇಲೆ ಅದಕ್ಕೆ ಪಲ್ಯ ಇರಲಿಲ್ಲ, ಸಾಂಬಾರಿತ್ತು. ಅದೇ ಸಾಂಬಾರು ಹಾಕ್ಕೊಂಡು ದೋಸೆ ಇಕ್ಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಮುಗಿಸಿದ್ದಾಯಿತು.